ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸೆಕ್ಷನ್ ಇಂಜಿನಿಯರ್ದು ಪಾರ್ಟ್ 2 ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಯಾಕೆಂದರೆ ನಾನು ಏನೇ ಒಂದು ವಿಡಿಯೋ ಮಾಡಿ ನಿಮಗೆ ಕಳಿಸಿದ್ರೂ ಅದು ಬೇಗ ನೀವು ನೋಡ್ಬೋದು, ನಿಮಗೆ ಬೇಗ ನೋಟಿಫೈ ಆಗುತ್ತೆ ಅಂತ ಕೇಳ್ಕೊಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದ ಸೇಮ್ ಡೇಟಾ ಈಸ್ ಸ್ಟೋರ್ಡ್ ಇನ್ ಬಿ ಟ್ರೀ ಅಂಡ್ ಬಿ ಪ್ಲಸ್ ಟ್ರೀ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ನೋಡ್ಕೊಬರೋಣ. ದ ಹೈಟ್ ಆಫ್ ಬಿ ಪ್ಲಸ್ ಟ್ರೀ ಈಸ್ ಲಾರ್ಜರ್ ದ್ಯಾನ್ ದ ಹೈಟ್ ಆಫ್ ಬಿ ಟ್ರೀ. ಆಪ್ಷನ್ ಬಿ, ದ ಹೈಟ್ ಆಫ್ ಬಿ ಪ್ಲಸ್ ಟ್ರೀ ಈಸ್ ಸ್ಮಾಲರ್ ದ್ಯಾನ್ ದ ಹೈಟ್ ಆಫ್ ಬಿ ಟ್ರೀ. ಆಪ್ಷನ್ ಸಿ, ದ ರಿಲೇಟಿವ್ ಹೈಟ್ಸ್ ಆಫ್ ಬೋತ್ ಟ್ರೀಸ್ ವೆರಿ ಡಿಪೆಂಡಿಂಗ್ ಆನ್ ದ ನ್ಯಾಚರ್ ಆಫ್ ಡೇಟಾ. ಆಪ್ಷನ್ ಡಿ, ನನ್ ಆಫ್ ದಿಸ್ ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ದ ಹೈಟ್ ಆಫ್ ಬಿ ಪ್ಲಸ್ ಟ್ರೀ ಈಸ್ ಸ್ಮಾಲರ್ ದ್ಯಾನ್ ದ ಹೈಟ್ ಆಫ್ ಬಿ ಟ್ರೀ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಮಿನಿಮಲ್ ಸ್ಪ್ಯಾನಿಂಗ್ ಟ್ರೀ ಈಸ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ನೋಡೋಣ. ಕನೆಕ್ಟೆಡ್ ಆ ಸೈಕ್ಲಿಕ್ ಗ್ರಾಫ್ ವಿತ್ ಲೀಸ್ಟ್ ವೆಯ್ಟ್, ಕನೆಕ್ಟೆಡ್ ಸೈಕ್ಲಿಕ್ ಗ್ರಾಫ್ ವಿತ್ ಲೀಸ್ಟ್ ವೆಯ್ಟ್, ಕನೆಕ್ಟೆಡ್ ಬೈನರಿ ಟ್ರೀ, ನನ್ ಆಫ್ ದಿಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ದ ಮಿನಿಮಲ್ ಸ್ಪ್ಯಾನಿಂಗ್ ಟ್ರೀಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕನೆಕ್ಟೆಡ್ ಆ ಸೈಕ್ಲಿಕ್ ಗ್ರಾಫ್ ವಿತ್ ಲೀಸ್ಟ್ ವೆಯ್ಟ್. ಆನ್ಸರ್ ಎ ಈಸ್ ರೈಟ್ ಆನ್ಸರ್. ನೋಡಿ, ಈ ಒಂದು ಸೆಕ್ಷನ್ ಇಂಜಿನಿಯರ್ ಪೇಪರಲ್ಲೂ ಕೂಡ ರಿಪಲ್ ಫ್ಯಾಕ್ಟರ್ ಬಗ್ಗೆ ಕೇಳಿದ್ದಾರೆ. ಸೊ ಇದಂತೂ ತುಂಬಾ ಇಂಪಾರ್ಟೆಂಟು. ಫುಲ್ ವೇವ್ ರೆಕ್ಟಿಫೈಯರ್ದಲ್ಲಿ ಯಾವಾಗಲೂ ಕೇಳ್ತಾನೆ ಇರ್ತಾರೆ, ಅದನ್ನು ಸ್ವಲ್ಪ ತುಂಬಾ ಕಾನ್ಸಂಟ್ರೇಟ್ ಮಾಡಿ ನೋಡೋಣ. ಇಲ್ಲಿ ರಿಪಲ್ ಫ್ಯಾಕ್ಟರ್ ಫಾರ್ ಆ್ಯನ್ ಫುಲ್ ವೇವ್ ರೆಕ್ಟಿಫೈಯರ್ ವಿತೌಟ್ ಫಿಲ್ಟರ್ ಇಸ್ ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ನು 1.21, 0.48, 0.42, 1.01 ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು 0.48. So answer B is right answer. Next one, the main characteristics of a Darlington pair amplifier are ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ನು IRI, IRO and IAI ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಬಿ, ಲೋ RI, ಲೋ RO and ಲೋ RV ಅಂತ ಕೇಳಿದ್ದಾರೆ. ಆಪ್ಷನ್ ಸಿ, IRI, ಲೋ RO ಆ್ಯಂಡ್ IAI ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್, ಲೋ RI, ಲೋ RO ಆ್ಯಂಡ್ IAI ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ IO, IV ಅಂತ ಎಲ್ಲ ಕೊಟ್ಟಿದ್ದಾರೆ. ಅದೇನು ಅಂತ ಅಂದರೆ I ಅಂದರೆ ಇನ್ಪುಟ್ಟು, O ಅಂದರೆ ಔಟ್ಪುಟ್ಟು, I ಅಂತ ಅಂದರೆ ಕರೆಂಟು, ನೆಕ್ಸ್ಟ್ V ಅಂದರೆ ವೋಲ್ಟ್ಸ್ ಅಂತವ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, IR ಇನ್ಪುಟ್, ಲೋ R ಔಟ್ಪುಟ್ ಆ್ಯಂಡ್ IA ಕರೆಂಟ್ ಅಂತ ಆಗುತ್ತೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಸ್ಪೇಸ್ ಚಾರ್ಜ್ ರೀಸನ್ ಅರೌಂಡ್ PN ಜಂಕ್ಷನ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಕಂಟೈನ್ಸ್ ಓನ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತಾ, ಕಂಟೈನ್ಸ್ ಓನ್ಲಿ ಫ್ರೀ ವೋಲ್ಸ್ ಇರುತ್ತಾ, ನೆಕ್ಸ್ಟು ಕಂಟೈನ್ಸ್ ಬೋತ್ ಫ್ರೀ ಎಲೆಕ್ಟ್ರಾನ್ಸ್ ಆ್ಯಂಡ್ ವೋಲ್ಸ್ ಇರುತ್ತಾ, ನೆಕ್ಸ್ಟು ನನ್ ಆಫ್ ದಿಸ್ ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸ್ಪೇಸ್ ಚಾರ್ಜ್ ರೀಸನ್ ಕೇಳೋದ್ರಿಂದ PN ಜಂಕ್ಷನಲ್ಲಿ ಇದು ಯಾವುದೂ ಇಲ್ಲಿ ಆನ್ಸರ್ ಆಗಲ್ಲ. ಏಕೆಂದರೆ ಇದು ನನ್ ಆಫ್ ದಿಸ್ ಆಗುತ್ತೆ ಆನ್ಸರು, ಆಪ್ಷನ್ ಡಿ ಆಗುತ್ತೆ. ಇಲ್ಲಿ ಈ 3 ಆನ್ಸರ್ ಆಗಲ್ಲ, ಯಾಕೆಂದರೆ ಇಲ್ಲಿ ಸ್ಪೇಸ್ ರೀಸನ್ ಕೇಳೋದ್ರಿಂದ ಡಿಪ್ಲಿಷನ್ ರೀಸನ್ ಬರುತ್ತೆ. ಸೊ ಇಲ್ಲಿ ಇದನ್ನು ಕೊಟ್ಟಿಲ್ಲ, ಹಂಗಾಗಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಇದರಲ್ಲಿ ಯಾವುದು ಅಲ್ಲ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನ್ ಆಫ್ ದಿಸ್ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್, ನನ್ ಆಫ್ ದಿಸ್. ನೆಕ್ಸ್ಟ್ ಒನ್, ಇನ್ ಎ ರಿವರ್ಸ್ ಬಯಸ್ಡ್ ಸೆಮಿಕಂಡಕ್ಟರ್ ಡಯೋಡ್ ಅಂತ ಕೇಳಿದ್ದಾರೆ. ಇಲ್ಲಿ ರಿವರ್ಸ್ ಬಯಸ್ ಸೆಮಿಕಂಡಕ್ಟರಲ್ಲಿ ಡಯೋಡ್ ಏನಾಗಿರುತ್ತೆ ಅಂತ ಅಂದರೆ ನೋ ಕರೆಂಟ್ ಫ್ಲೋಸ್. ಆಪ್ಷನ್ ಎ. ಆಪ್ಷನ್ ಬಿ, ಕರೆಂಟ್ ಫ್ಲೋಸ್ ಡ್ಯೂ ಟು ಮೆಜಾರಿಟಿ ಕ್ಯಾರಿಯರ್ಸ್. ಆಪ್ಷನ್ ಸಿ, ಕರೆಂಟ್ ಫ್ಲೋಸ್ ಡ್ಯೂ ಟು ಮೈನಾರಿಟಿ ಕ್ಯಾರಿಯರ್ಸ್. ಆಪ್ಷನ್ ಡಿ, ಕರೆಂಟ್ ಫ್ಲೋಸ್ ಡ್ಯೂ ಟು ಬೋತ್ ಟೈಪ್ ಆಫ್ ಕ್ಯಾರಿಯರ್ಸ್ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ರಿವರ್ಸ್ ಬಯಸ್ಡ್ ಸೆಮಿಕಂಡಕ್ಟರ್ ಡಯೋಡ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ಕರೆಂಟ್ ಫ್ಲೋಸ್ ಡ್ಯೂ ಟು ಮೈನಾರಿಟಿ ಕ್ಯಾರಿಯರ್ಸ್. ಯಾಕೆ ಅಂದರೆ ಇಲ್ಲಿ ರಿವರ್ಸ್ ಬಯಸ್ಡ್ ಕೇಳಿರೋದ್ರಿಂದ ಕರೆಂಟ್ ಫ್ಲೋಸ್ ಡ್ಯೂ ಟು ಮೈನಾರಿಟಿ ಕ್ಯಾರಿಯರ್ಸ್. ಅದೇ ಫಾರ್ವರ್ಡ್ ಬಯಸ್ ಕೇಳಿದರೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರೋದು. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಕರೆಂಟ್ ಫ್ಲೋಸ್ ಡ್ಯೂ ಟು ಮೈನಾರಿಟಿ ಕ್ಯಾರಿಯರ್ಸ್.
negative feedback in amplifiers. Option decreases in gain, increases the bandwidth, decreases distortion and noise. All of this ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿಸ್ ಎಲ್ಲಾನು ಕೂಡ ನೆಗೆಟಿವ್ ಫೀಡ್ಬ್ಯಾಕ್ ಇನ್ ಆಂಪ್ಲಿಫೈಯರ್ಸ್ ಅಲ್ಲಿ ಗೇನ್ ಡಿಕ್ರೀಸ್ ಇರುತ್ತೆ, ಬ್ಯಾಂಡ್ ವಿಡ್ತ್ ಇನ್ಕ್ರೀಸ್ ಇರುತ್ತೆ, ನೆಕ್ಸ್ಟ್ ಡಿಕ್ರೀಸ್ ಡಿಸ್ಟರ್ಷನ್ ನಾಯ್ಸ್ ಇರುತ್ತೆ. ಸೊ ಆನ್ಸರ್ ಇಸ್ ಆಲ್ ಆಫ್ ದಿಸ್ ಎಲ್ಲದು ಕೂಡ. ನೆಕ್ಸ್ಟ್ ಒನ್, ದ ಫಾರ್ಮುಲಾ ಫಾರ್ ಗೇನ್ ಆಫ್ ಆನ್ ಆಂಪ್ಲಿಫೈಯರ್ ವಿತ್ ನೆಗೆಟಿವ್ ಫೀಡ್ಬ್ಯಾಕ್ ಇಸ್ ಅಂತ ಕೇಳಿದ್ದಾರೆ. ಇಲ್ಲಿ ಫಾರ್ಮುಲಾಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಬೈ 1 ಪ್ಲಸ್ ಎ ಬೀಟಾ, ಆಪ್ಷನ್ ಬಿ ಎ ಬೈ 1 ಮೈನಸ್ ಎ ಬೀಟಾ. ಸೊ ಆಪ್ಷನ್ ಸಿ 1 ಪ್ಲಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಎ ಬೀಟಾ, ಆಪ್ಷನ್ ಡಿ ಎ ಮೈನಸ್ 1 ಡಿವೈಡೆಡ್ ಬೈ 1 ಮೈನಸ್ ಎ ಬೀಟಾ ಅಂತ 4 ಫಾರ್ಮುಲಾ ಕೊಟ್ಟಿದ್ದಾರೆ. ಇಲ್ಲಿ ಅದಕ್ಕೆ ಆಂಪ್ಲಿಫೈಯರ್ ನೆಗೆಟಿವ್ ಫೀಡ್ಬ್ಯಾಕ್ದು ಫಾರ್ಮುಲಾ ಬಂದ್ಬಿಟ್ಟು ಎ ಡಿವೈಡೆಡ್ ಬೈ 1 ಪ್ಲಸ್ ಎ ಬೀಟಾ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಬೆಸ್ಟ್ ಬಯಾಸ್ ಸರ್ಕ್ಯೂಟ್ ಫಾರ್ ಎ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಈಸ್ ಅಂತ ಕ್ವಶನ್ ಕೇಳಿದ್ದಾರೆ. ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಅಲ್ಲಿ ಬೆಸ್ಟ್ ಬಯಾಸ್ ಸರ್ಕ್ಯೂಟ್ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿರೋದ್ರಿಂದ ನಾವು ಆಪ್ಷನ್ ನೋಡ್ಬಿಟ್ಟು ಟಿಕ್ ಮಾಡಬೇಕಾಗುತ್ತೆ. ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ವೋಲ್ಟೇಜ್ ಡಿವೈಡರ್ ಬಯಾಸ್ ಸರ್ಕ್ಯೂಟ್ಸ್, ಫಿಕ್ಸ್ಡ್ ಬಯಾಸ್ ಸರ್ಕ್ಯೂಟ್, ಕಲೆಕ್ಟರ್ ಫೀಡ್ಬ್ಯಾಕ್ ಸರ್ಕ್ಯೂಟ್, ನನ್ ಆಫ್ ದಿಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ದು ಬೆಸ್ಟ್ ಬಯಾಸ್ ಸರ್ಕ್ಯೂಟ್ ಬಂದ್ಬಿಟ್ಟು voltage divider bias circuit. Option A is right answer. Voltage divider bias circuit. Next one, the maximum possible conversion efficiency of a class B push pull amplifier is ಅಂತ ಕೇಳಿದ್ದಾರೆ. ಇಲ್ಲಿ ಆಂಪ್ಲಿಫೈಯರ್ ಚಾಪ್ಟರ್ ಅಲ್ಲಿ ಕ್ಲಾಸಸ್ ಬರುತ್ತೆ, ಅದಂತೂ ತುಂಬಾನೇ ಇಂಪಾರ್ಟೆಂಟ್. ಅದರಿಂದ ಒಂದು ಕ್ವಶನ್ ಬಂದೇ ಬರುತ್ತೆ. ಯಾವುದೇ ಒಂದು ಕ್ವಶನ್ ಪೇಪರ್ ನೀವು ಅನಲೈಸ್ ಮಾಡಿದ್ರೂ ಗೊತ್ತಾಗುತ್ತೆ, ಅಲ್ಲ ಒಂದು ಈ ಒಂದು ಚಾಪ್ಟರ್ ರಿಲೇಟೆಡ್ ಒಂದು ಕ್ವಶನ್ ಇದ್ದೇ ಇರುತ್ತೆ, ನೀವು ನೋಡ್ಕೋಬಹುದು. ಸೊ ಇಲ್ಲಿ ಕ್ಲಾಸ್ ಬಿ ಪುಷ್ ಪುಲ್ ಆಂಪ್ಲಿಫೈಯರ್ದು ಎಫಿಷಿಯನ್ಸಿ ಎಷ್ಟಿರುತ್ತೆ, ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ 50% ಕೊಟ್ಟಿದ್ದಾರೆ, 25% ಕೊಟ್ಟಿದ್ದಾರೆ, 78.5% ಕೊಟ್ಟಿದ್ದಾರೆ, ನೆಕ್ಸ್ಟು 75% ಕೊಟ್ಟಿದ್ದಾರೆ. ಇಲ್ಲಿ ಕ್ಲಾಸ್ ಬಿ ಪುಷ್ ಪುಲ್ ಆಂಪ್ಲಿಫೈಯರ್ದು ಎಫಿಷಿಯನ್ಸಿ ಬಂದ್ಬಿಟ್ಟು ಆಪ್ಷನ್ ಸಿ 78.5%. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, 78.5%. ನೆಕ್ಸ್ಟ್ ಒನ್, ವೆನ್ ಆಂಪ್ಲಿಫೈಯರ್ಸ್ ಆರ್ ಕ್ಯಾಸ್ಕೇಡೆಡ್ ದ ರಿಸಲ್ಟ್ ಈಸ್ ಅಂತ ಕೇಳಿದ್ದಾರೆ. ವೆನ್ ಆಪ್ಷನ್ ಇನ್ಕ್ರೀಸಸ್ ಗೇನ್ ಅಂಡ್ ಇನ್ಕ್ರೀಸಸ್ ಬ್ಯಾಂಡ್ ವಿಡ್ತ್, decreases gain and decreases bandwidth, increases gain and decreases bandwidth, decreases gain and increases bandwidth ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇನ್ಕ್ರೀಸಸ್ ಗೇನ್ ಅಂಡ್ ಡಿಕ್ರೀಸಸ್ ಬ್ಯಾಂಡ್ವಿಡ್ತ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಇನ್ಕ್ರೀಸಸ್ ಗೇನ್ ಅಂಡ್ ಡಿಕ್ರೀಸಸ್ ಬ್ಯಾಂಡ್ವಿಡ್ತ್. ನೆಕ್ಸ್ಟ್ ಒನ್, ದ ಎ ಸಿ ವೋಲ್ಟೇಜ್ ಕಂಟ್ರೋಲರ್ಸ್ ಆರ್ ಯೂಸ್ಡ್ ಇನ್ ಡ್ಯಾಶ್ ಅಪ್ಲಿಕೇಶನ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ನು ಪವರ್ ಜನರೇಷನ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಹೀಟಿಂಗ್ ಕೊಟ್ಟಿದ್ದಾರೆ, ಕನ್ವೇಯರ್ ಬೆಲ್ಟ್ ಮೋಷನ್ ಅಂತ ಕೊಟ್ಟಿದ್ದಾರೆ, ಪವರ್ ಟ್ರಾನ್ಸ್ಮಿಷನ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಹೀಟಿಂಗ್. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್, ಎಲೆಕ್ಟ್ರಿಕ್ ಹೀಟಿಂಗ್. ನೆಕ್ಸ್ಟ್ ಒನ್, ವಿಚ್ ಟ್ರಾನ್ಸ್ಮಿಷನ್ ಮೀಡಿಯಂ ಆಸ್ ಹೈಯೆಸ್ಟ್ ಟ್ರಾನ್ಸ್ಮಿಷನ್ ಸ್ಪೀಡ್ ಇನ್ ಎ ನೆಟ್ವರ್ಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೋಆಕ್ಸಿಯಲ್ ಕೇಬಲ್ ಕೊಟ್ಟಿದ್ದಾರೆ, ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂತ ಕೊಟ್ಟಿದ್ದಾರೆ, ಆಪ್ಟಿಕಲ್ ಫೈಬರ್ ಅಂತ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಕೇಬಲ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಹೈಯೆಸ್ಟ್ ಸ್ಪೀಡ್ ಟ್ರಾನ್ಸ್ಮಿಷನ್ ಬರೋದು ಯಾವ ನೆಟ್ವರ್ಕಲ್ಲಿ ಅಂತ ಅಂದರೆ ಯಾವೊಂದು ಮೀಡಿಯಮಲ್ಲಿ ಅಂತ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಟಿಕಲ್ ಫೈಬರ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಆಪ್ಟಿಕಲ್ ಫೈಬರ್. ಇನ್ ಮಾಸ್ಫೆಟ್ ಐಡಿಎಸ್ ಡಿಪೆಂಡ್ಸ್ ಆನ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಮಾಸ್ಫೆಟಲ್ಲಿ ಐಡಿಎಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಇಲ್ಲಿ ಕ್ವಶನಿಗೆ ಆಪ್ಷನ್ ಬಂದ್ಬಿಟ್ಟು ವಿ ಜಿ, ವಿ ಡಿ ಎಸ್, ವಿ ಡಿ ಡಿ, ವಿ ಎಸ್ ಎಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ವಿ ಡಿ ಎಸ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ವಿ ಡಿ ಎಸ್. ಮಾಸ್ಫೆಟು, ಎಫ್ ಇ ಟಿ, ಜೆ ಇ ಟಿ, ನೆಕ್ಸ್ಟ್ ಬಿ ಜೆ ಟಿ ರಿಲೇಟೆಡ್ ಅಂತೂ ತುಂಬಾ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ಸ್ ಮೇಲೆ ತುಂಬಾ ಕ್ವಶನ್ ಕೇಳ್ತಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವಿ ಡಿ ಎಸ್. ನೆಕ್ಸ್ಟ್ ಒನ್, ಇನ್ ಎನ್ ಮಾಸ್ ಡಿವೈಸ್ ಗೇಟ್ ಮೆಟೀರಿಯಲ್ ಕುಡ್ ಬಿ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್, ಸಿಲಿಕಾನ್, ಪಾಲಿಸಿಲಿಕಾನ್, ಬೋರನ್, ನೆಕ್ಸ್ಟು ಫಾಸ್ಫರಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಪಾಲಿಸಿಲಿಕಾನ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಪಾಲಿಸಿಲಿಕಾನ್. ನೆಕ್ಸ್ಟ್ ಒನ್, ಟ್ರಯಾಕ್ ಈಸ್ ಈಕ್ವಿವೆಲೆಂಟ್ ಟು 2 SCRs ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇನ್ ಪ್ಯಾರಲಲ್ ಆಗಿರುತ್ತಾ, ಸೀರೀಸ್ ಆಗಿರುತ್ತಾ, ಇನ್ ಇನ್ವರ್ಸ್ ಪ್ಯಾರಲಲ್ ಇರುತ್ತಾ, ನನ್ ಆಫ್ ದಿಸ್ ಅಂತ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಇನ್ ಇನ್ವರ್ಸ್ ಪ್ಯಾರಲಲ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಇನ್ವರ್ಸ್ ಪ್ಯಾರಲಲ್. ನೆಕ್ಸ್ಟ್ ಒನ್, UJT ಆಸ್
ಅಂತ ಕೇಳಿದ್ದಾರೆ. 2 PN ಜಂಕ್ಷನ್, 1 PN ಜಂಕ್ಷನ್, 3 PN ಜಂಕ್ಷನ್, ನನ್ ಆಫ್ ದಿಸ್ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು 1 PN ಜಂಕ್ಷನ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, 1 PN ಜಂಕ್ಷನ್. UJT ಅಂತ ಅಂದರೆ ಯೂನಿಪೋಲರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತ. UJT ಮೀನ್ಸ್ ಯೂನಿಪೋಲರ್ ಜಂಕ್ಷನ್ ಟ್ರಾನ್ಸಿಸ್ಟರ್. ನೆಕ್ಸ್ಟ್ ಒನ್, di/dt ಪ್ರೊಟೆಕ್ಷನ್ ಈಸ್ ಪ್ರೊವೈಡೆಡ್ ಟು ಥೈರಿಸ್ಟರ್ ಬೈ ಅಂತ ಕೇಳಿದರೆ ಇಲ್ಲಿ ಥೈರಿಸ್ಟರ್ ರಿಲೇಟೆಡ್ ಒಂದು ಕ್ವಶನ್ ರೈಸ್ ಆಗಿದೆ. ಆಪ್ಷನ್ ಕನೆಕ್ಟಿಂಗ್ ಆನ್ ಇಂಡಕ್ಟರ್ ಪ್ಯಾರಲಲ್ ಅಕ್ರಾಸ್ ದ ಲೋಡ್, ಕನೆಕ್ಟಿಂಗ್ ಆನ್ ಇಂಡಕ್ಟರ್ ಇನ್ ಸೀರೀಸ್ ವಿತ್ ಲೋಡ್, ಕನೆಕ್ಟಿಂಗ್ ಆನ್ ಇಂಡಕ್ಟರ್ ಇನ್ ಪ್ಯಾರಲಲ್ ಅಕ್ರಾಸ್ ದ ಗೇಟ್ ಟರ್ಮಿನಲ್, ಕನೆಕ್ಟಿಂಗ್ ಆನ್ ಇಂಡಕ್ಟರ್ ಇನ್ ಸೀರೀಸ್ ವಿತ್ ಗೇಟ್ ಟರ್ಮಿನಲ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಥೈರಿಸ್ಟರ್ದು ಆಪ್ಷನ್ ಬಂದ್ಬಿಟ್ಟು ಕನೆಕ್ಟಿಂಗ್ ಆನ್ ಇಂಡಕ್ಟರ್ ಇನ್ ಸೀರೀಸ್ ವಿತ್ ಲೋಡು. ಇಂಡಕ್ಟರ್ ಬಂದ್ಬಿಟ್ಟು ಸೀರೀಸ್ ಆಗಿ ಕನೆಕ್ಟ್ ಆಗಿರಬೇಕು ವಿತ್ ಲೋಡಿಗೆ ಅಂತ. ಇಲ್ಲ ಆಪ್ಷನ್ ಬಿ is right answer, connecting an inductor in series with load. Next one, PAM pulse amplitude modulation signals can be demodulated by using a ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಡಿಫ್ರೆನ್ಶಿಯೇಟರ್ followed by an LPF low pass filter, low pass filter alone, Schmitt trigger followed by an LPF, ಕ್ಲಿಪ್ಪರ್ ಸರ್ಕ್ಯೂಟ್ ಫಾಲೋಡ್ ಬೈ ಆನ್ LPF ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಡಿಫ್ರೆನ್ಶಿಯೇಟರ್ ಫಾಲೋಡ್ ಬೈ ಆನ್ LPF. ಡಿಫ್ರೆನ್ಶಿಯೇಟರ್ ಫಾಲೋಡ್ ಬೈ ಆನ್ LPF. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಫಾರ್ 8085 ಮೈಕ್ರೋಪ್ರೊಸೆಸರ್ ಈಸ್ ಕರೆಕ್ಟ್ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಯಾವೊಂದು 8085ಅಲ್ಲಿ ಈ ಒಂದು ಸ್ಟೇಟ್ಮೆಂಟು ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಅಂತ ಇಲ್ಲಿ ನಾವು ಆಪ್ಷನಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಆಪ್ಷನ್ ನೋಡೋಣ. PC ಸ್ಪೆಸಿಫೈಸ್ ದ ಅಡ್ರೆಸ್ ಆಫ್ ದ ಇನ್ಸ್ಟ್ರಕ್ಷನ್ ಲಾಸ್ಟ್ ಎಕ್ಸಿಕ್ಯೂಟೆಡ್ ಅಂತ ಆಪ್ಷನ್ ಎ ಕೊಟ್ಟಿದ್ದಾರೆ. ಆಪ್ಷನ್ ಬಿ PC ಸ್ಪೆಸಿಫೈ ದ ಅಡ್ರೆಸ್ ಆಫ್ ದ ಇನ್ಸ್ಟ್ರಕ್ಷನ್ ಬೀಯಿಂಗ್ ಎಕ್ಸಿಕ್ಯೂಟೆಡ್ ಅಂತ ಆಪ್ಷನ್ ಬಿ ಕೊಟ್ಟಿದ್ದಾರೆ. ನೆಕ್ಸ್ಟು ಆಪ್ಷನ್ ಸಿ PC ಸ್ಪೆಸಿಫೈ ದ ಅಡ್ರೆಸ್ ಆಫ್ ದ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್ ಅಂತ ಆಪ್ಷನ್ ಸಿ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಬಂದು PC ಸ್ಪೆಸಿಫೈಸ್ ದ ನಂಬರ್ ಆಫ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟೆಡ್ ಸೋ ಫಾರ್ ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು 8085ಗೆ ರೈಟ್ ಆನ್ಸರ್ ಬಂದು PC ಸ್ಪೆಸಿಫೈಸ್ ದ ನಂಬರ್ ಆಫ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟೆಡ್ ಸೋ ಫಾರ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. PC ಸ್ಪೆಸಿಫೈಸ್ ದ ನಂಬರ್ ಆಫ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟೆಡ್ ಸೋ ಫಾರ್. ನೋಡಿ, ಇಲ್ಲಿ ಇನ್ನೊಂದು ಮೈಕ್ರೋ ಪ್ರೊಸೆಸರ್ ರಿಲೇಟೆಡ್ ಕ್ವಶನ್ನ ಮತ್ತೆ ಕೇಳಿದ್ದಾರೆ. ಮೈಕ್ರೋ ಪ್ರೊಸೆಸರು, ಮೈಕ್ರೋ ಕಂಟ್ರೋಲರು ತುಂಬಾ ಇಂಪಾರ್ಟೆಂಟು. ಅದು ಸೆಲೆಕ್ಟೆಡ್ ಇಂಪಾರ್ಟೆಂಟ್ ಆಗಿರೋದು ಒಂದು ಕ್ವಶನ್ ಕೇಳ್ತಾರೆ, ನೋಡ್ಕೋಬೇಕು. The cycle required to fetch and execute an instruction in a 8085 microprocessor is which one of the following ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ನು ಕ್ಲಾಕ್ ಸೈಕಲ್, ಮೆಮೊರಿ ಸೈಕಲ್, ಮಿಷನ್ ಸೈಕಲ್, ಇನ್ಸ್ಟ್ರಕ್ಷನ್ ಸೈಕಲ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಮೆಮೊರಿ ಸೈಕಲ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಮೆಮೊರಿ ಸೈಕಲ್. ನೆಕ್ಸ್ಟ್ ಒನ್, ಸ್ಟ್ರೈನ್ ಗೇಜ್ ಈಸ್ ಎ ಡ್ಯಾಶ್ ಟ್ರಾನ್ಸ್ಡ್ಯೂಸರ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಮೆಕ್ಯಾನಿಕಲ್ ಟ್ರಾನ್ಸ್ಡ್ಯೂಸರ, ಮ್ಯಾಗ್ನೆಟಿಕ್ ಟ್ರಾನ್ಸ್ಡ್ಯೂಸರ, ನೆಕ್ಸ್ಟು ಥರ್ಮೋಕಪಲ್ ಟ್ರಾನ್ಸ್ಡ್ಯೂಸರ ಮತ್ತು ಕಾಪರ್ ಟ್ರಾನ್ಸ್ಡ್ಯೂಸರ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಮೆಕ್ಯಾನಿಕಲ್. ಸ್ಟ್ರೈನ್ ಗೇಜ್ ಇಸ್ ಎ ಮೆಕ್ಯಾನಿಕಲ್ ಟ್ರಾನ್ಸ್ಡ್ಯೂಸರ್. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಇಫ್ ದ ಡೇಟಾ ಈಸ್ ಪುಷ್ಡ್ ಆನ್ ಟು ದ ಸ್ಟಾಕ್ ದೆನ್ ದ ಸ್ಟಾಕ್ ಪಾಯಿಂಟರ್ ಅಂತ ಕೇಳಿದ್ದಾರೆ. ಏನಾದ್ರೂ ಡೇಟಾನ ಸ್ಟಾಕಿಗೆ ಪುಷ್ ಮಾಡಿದರೆ ಸ್ಟಾಕ್ ಪಾಯಿಂಟರ್ ಏನಾಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿರೋದ್ರಿಂದ ಆಪ್ಷನ್ ಎ ಇನ್ಕ್ರೀಸಸ್ ವಿತ್ ಎವರಿ ಪುಷ್, ಡಿಕ್ರೀಸಸ್ ವಿತ್ ಎವರಿ ಪುಷ್, ಇನ್ಕ್ರೀಸಸ್ ಅಂಡ್ ಡಿಕ್ರೀಸಸ್ ವಿತ್ ಎವರಿ ಪುಷ್, ನನ್ ಆಫ್ ದಿಸ್ ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂತ ಅಂದರೆ ಡೇಟಾನ ಸ್ಟಾಕಿಗೆ ಪುಷ್ ಮಾಡಿದಾಗ ಸ್ಟಾಕ್ ಪಾಯಿಂಟರ್ ಬಂದ್ಬಿಟ್ಟು ಇನ್ಕ್ರೀಸ್ ವಿತ್ ಎವರಿ ಪುಷ್ಗೆ ಡೇಟಾ ಇನ್ಕ್ರೀಸ್ ಆಗುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಇನ್ಕ್ರೀಸಸ್ ವಿತ್ ಎವ್ರಿ ಪುಷ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, ವೆನ್ ದ ಮೈಕ್ರೋಕಂಟ್ರೋಲರ್ ಎಕ್ಸಿಕ್ಯೂಟ್ಸ್ ಸಮ್ ಅರ್ಥಮೆಟಿಕ್ ಆಪರೇಷನ್ಸ್ ದೆನ್ ದ ಫ್ಲಾಗ್ ಬಿಟ್ಸ್ ಆಫ್ ವಿಚ್ ರಿಜಿಸ್ಟರ್ ಆಫ್ ಎಫೆಕ್ಟೆಡ್ ಅಂತ ಕೊಟ್ಟಿದ್ದಾರೆ ಕ್ವಶನ್. ಇಲ್ಲಿ ಅರ್ಥಮೆಟಿಕ್ ಆಪರೇಷನ್ನ ಎಕ್ಸಿಕ್ಯೂಟ್ ಮಾಡಿದರೆ ಮೈಕ್ರೋ ಕಂಟ್ರೋಲು ಯಾವೊಂದು ಫ್ಲಾಗ್ ಬಿಟ್ಟು ಇಲ್ಲಿ
ಅಫೆಕ್ಟ್ ಆಗುತ್ತೆ, ಫ್ಲಾಗ್ ಬಿಟ್ಟಿಗೆ ಅಫೆಕ್ಟ್ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿರೋದ್ರಿಂದ ನಮಗೆ ಆಪ್ಷನ್ ರಿಜಿಸ್ಟರ್ ಎ ಆ್ಯಂಡ್ ಬಿ, ಪಿ ಎಸ್ ಡಬ್ಲ್ಯೂ, ಪಿ ಸಿ ಮತ್ತು ಎಸ್ ಪಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವೊಂದು ಫ್ಲಾಗ್ ಬಿಟ್ ಅಫೆಕ್ಟ್ ಆಗುತ್ತೆ ಅಂತ ಅಂದರೆ ಪಿ ಎಸ್ ಡಬ್ಲ್ಯೂ. ಆನ್ಸರ್ ಬಿ ಈಸ್ ರೈಟ್ ಆನ್ಸರ್, ಪಿ ಎಸ್ ಡಬ್ಲ್ಯೂ. ಪಿ ಎಸ್ ಡಬ್ಲ್ಯೂ ಮೀನ್ಸ್ ಬಂದು ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್, ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್ ಅಂತ. ಆನ್ಸರ್ ಇಸ್ ಬಿ, ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್. ನೆಕ್ಸ್ಟ್ ಒನ್, ಪಾಸಿಟಿವ್ ಎಡ್ಜ್ ಡಿಸ್ಲೊಕೇಶನ್ ಇಸ್ ಡಿನೋಟೆಡ್ ಆ್ಯಸ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಈ ಥರ ಒಂದು 4 ಸಿಂಬಲ್ ಕೊಟ್ಟಿದ್ದಾರೆ. ಪಾಸಿಟಿವ್ ಎಡ್ಜ್ ಡಿಸ್ಲೊಕೇಶನ್ನ ಯಾವ ರೀತಿ ಡಿನೋಟ್ ಮಾಡ್ತೀರಾ ಅಂತ ಇಲ್ಲಿ 4 ಸಿಂಬಲ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಈ ಥರ ಒಂದು ಸಿಂಬಲ್ ಇರುತ್ತೆ ಪಾಸಿಟಿವ್ ಎಡ್ಜ್ ಡಿಸ್ಲೊಕೇಶನ್ಗೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಏರ್ ಫ್ಯೂಯಲ್ ರೇಷಿಯೋ ಇನ್ ಗ್ಯಾಸ್ ಟರ್ಬೈನ್ ಇಸ್ ಅಂತ ಕೇಳಿದ್ದಾರೆ. ಗ್ಯಾಸ್ ಟರ್ಬೈನ್ದು ರೇಷಿಯೋ ಇಲ್ಲಿ ಕೊಟ್ಟಿದ್ದಾರೆ 4. ಅದರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ನಾವು ಟಿಕ್ ಮಾಡಬೇಕಾಗುತ್ತೆ. ಇಲ್ಲಿ 15:1, 30:1, 45:1, 50:1 ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ನು ಕೂಡ ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಗ್ಯಾಸ್ ಟರ್ಬೈನ್ ರೇಷಿಯೋ ಬಂದ್ಬಿಟ್ಟು 60:1 ಆಗುತ್ತೆ. ಈ ಆನ್ಸರು ಇಲ್ಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ಬೋದು ಅನ್ಕೋತೀನಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 60:1. ನೆಕ್ಸ್ಟ್, ದ ಮೋಸ್ಟ್ ಎಫಿಷಿಯೆಂಟ್ ಸೆಕ್ಷನ್ ಆಫ್ ಚಾನಲ್ ಈಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಟ್ರಯಾಂಗ್ಯುಲರ್ ಕೊಟ್ಟಿದ್ದಾರೆ, ರೆಕ್ಟ್ಯಾಂಗ್ಯುಲರ್ ಕೊಟ್ಟಿದ್ದಾರೆ, ಸ್ಕ್ವೇರ್ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಟ್ರಾಪೆಜಾಯ್ಡಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್, ಟ್ರಾಪೆಜಾಯ್ಡಲ್. ನೆಕ್ಸ್ಟ್ ಒನ್, ದ ಡೆಪ್ತ್ ಆಫ್ ಪೆನೆಟ್ರೇಷನ್ ಆಫ್ ವೇವ್ ಇನ್ ಎ ಲಾಸಿ ಡೈಎಲೆಕ್ಟ್ರಿಕ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಕಂಡಕ್ಟಿವಿಟಿ, ಪರ್ಮಿಯಬಿಲಿಟಿ, ಪರ್ಮಿಟಿವಿಟಿ ಮತ್ತು ವೇವ್ ಲೆಂತ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಡೆಪ್ತ್ ಆಫ್ ಪೆನೆಟ್ರೇಷನ್ ಆಫ್ ವೇವ್ ಇನ್ ಎ ಲಾಸಿ ಡೈಎಲೆಕ್ಟ್ರಿಕ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಏನು ಇನ್ಕ್ರೀಸ್ ಆಗುತ್ತೆ ಅಂತ ಅಂದರೆ ವೇವ್ ಲೆಂತ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ವೇವ್ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸಿಂಗ್ ವೇವ್ ಲೆಂತ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಇಂಟ್ರೆನ್ಸಿಕ್ ಇಂಪೆಡೆನ್ಸ್ ಆಫ್ ಕಾಪರ್ ಅಟ್ ಐ ಫ್ರೀಕ್ವೆನ್ಸೀಸ್ ಈಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಪ್ಯೂರ್ಲಿ ರೆಸಿಸ್ಟಿವ್, ಪ್ಯೂರ್ಲಿ ರಿಯಾಕ್ಟಿವ್, ಕಾಂಪ್ಲೆಕ್ಸ್ ವಿತ್ ಇಂಡಕ್ಟಿವ್ ಕಾಂಪೊನೆಂಟ್, ಕಾಂಪ್ಲೆಕ್ಸ್ ವಿತ್ ಕೆಪಾಸಿಟಿವ್ ಕಾಂಪೊನೆಂಟ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಇಂಟ್ರೆನ್ಸಿಕ್ ಇಂಪೆಡೆನ್ಸ್ ಆಫ್ ಕಾಪರ್ ಅಟ್ ಐ ಫ್ರೀಕ್ವೆನ್ಸೀಸ್ ಈಸ್ ಕಾಂಪ್ಲೆಕ್ಸ್ ವಿತ್ ಇಂಡಕ್ಟಿವ್ ಕಾಂಪೊನೆಂಟ್. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್, ಕಾಂಪ್ಲೆಕ್ಸ್ ವಿತ್ ಇಂಡಕ್ಟಿವ್ ಕಾಂಪೊನೆಂಟ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.